ಹೆಲೋ ಫ್ರೆಂಡ್ಸ್, ಇವತ್ತು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಟಾಪಿಕ್ಸ್ನ. ಇನ್ನೊಂದು ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೋಡಿ, ಇದೊಂದು ಪ್ಲಾಂಟ್ ಕಿಂಗ್ಡಮ್ದೊಂದು ಮೈಂಡ್ ಮ್ಯಾಪ್. ಇದು ಪ್ಲಾಂಟ್ ಕಿಂಗ್ಡಮಲ್ಲಿ ಕ್ರಿಪ್ಟೋಗ್ಯಾಮ್ ಮತ್ತು ಫೆನೋರೋಗ್ಯಾಮ್ ಅಂತ ಇರುತ್ತೆ, ಎರಡು ಇದೆ. ಸೊ ಇವಾಗ ಫೆನೋರೋಗ್ಯಾಮ್ಸ್ ಬಗ್ಗೆ ನಿಮಗೆ 2021 ಕೇಳಿದರು, 2020 ಕೇಳಿದರು, 2020 ಫೆನೋರೋಗ್ಯಾಮ್ಸ್ ಬಗ್ಗೆ ಕೇಳಿದರು. ಸೊ ಇದರಲ್ಲಿ ಏನೇನಿರುತ್ತೆ, ಯಾವ್ದ್ಯಾವುದು ಅಂತಂದ್ಬಿಟ್ಟು ಈಸಿ ಕ್ವೆಶನ್ಸ್ ಈ ಥರ ಡೈರೆಕ್ಟಾಗಿ ಕೇಳಿದ್ರಿಂದ ಸೊ ಇದನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಪ್ಲಾಂಟ್ ಕಿಂಗ್ಡಮಲ್ಲಿ ಕ್ರಿಪ್ಟೋಗ್ಯಾಮೆ ಮತ್ತು ಫೆನೋರೋಗ್ಯಾಮ್ ಎರಡಿದೆ. ಸೊ ಕ್ರಿಪ್ಟೋಗ್ಯಾಮೆಯಲ್ಲಿ ಯಾವುದಾದಿದೆ? ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ. ಕ್ರಿಪ್ಟೋಗ್ಯಾಮೆ ಅಂತಂದ್ರೆ ಏನು? ನಾನ್ ಫ್ಲವರಿಂಗ್ ಅಥವಾ ನಾನ್ ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್. ಇದರಲ್ಲಿ ಫ್ಲವರ್ಸ್ ಕೂಡ ಇರೋದಿಲ್ಲ ಮತ್ತು ಸೀಡ್ಸ್ ಕೂಡ ಇರೋದಿಲ್ಲ. ನಾನ್ ಫ್ಲವರಿಂಗ್ ಆ್ಯಂಡ್ ನಾನ್ ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್ ಯಾವುದು? ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಇದು ಮೂರು. ಆದರೆ ಫೆನೋರೋಗ್ಯಾಮೆ ಅಲ್ಲಿ ಏನಿರುತ್ತೆ? ಫೆನೋರೋಗ್ಯಾಮ್ಸಲ್ಲಿ ಏನಿರುತ್ತೆ? ಫ್ಲವರಿಂಗ್ ಆ್ಯಂಡ್ ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್ ಇರುತ್ತೆ. ಫ್ಲವರಿಂಗ್ ಮತ್ತು ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್. ಅದರಲ್ಲಿ ಯಾವುದ್ಯಾವುದು? ಜಿಮ್ನೋಸ್ಪರ್ಮ್ಸ್ ಮತ್ತು ಏಂಜಿಯೋಸ್ಪರ್ಮ್ಸ್. ನೋಡಿ, ನಾನು ಕ್ಲಾಸ್ 10ನಲ್ಲಿ ಬಯಾಲಜಿ ಕ್ಲಾಸ್ 10ನಲ್ಲಿ ನಾನು ಹೇಳಿದ್ದೀನಿ ಒಂದು ಕ್ವೆಶ್ಚನ್ ನಂಬರ್ 141, ಅದಕ್ಕೆ ಆನ್ಸರ್ ಏನು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿದ್ದೀನಿ. ಅದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಕ್ಲಾಸ್ 10ನಲ್ಲಿ. ಓಕೆ, ಇವಾಗ ಅಲ್ಲಿ ಏನು ಕ್ವೆಶ್ಚನ್ ಕೇಳಿದರು? ಕ್ವೆಶ್ಚನ್ ನಂಬರ್ 141ನಲ್ಲಿ ಏನು ಕೇಳಿದರು ಅಂದರೆ 2020ಯಲ್ಲಿ ಇವಾಗ ಯಾವುದು ಜಿಮ್ನೋಸ್ಪರ್ಮ್ ಮತ್ತು ಏಂಜಿಯೋಸ್ಪರ್ಮ್ ಅಂದರೆ ಇವಾಗ ಫೆನೋರೋಗ್ಯಾಮ್ಸ್ ಯಾವುದು ಅಂತ ಕೇಳಿದರು. ಸೀಡ್ ಬೇರಿಂಗ್ ಪ್ಲ್ಯಾಂಟ್ಸ್ ಯಾವುದು ಅಂತ ಕೇಳಿದ್ರು. ಯಾವುದು? ಥ್ಯಾಲೋಫೈಟಾ, ಬ್ರಯೋಫೈಟಾ, ಈ ಥರ ಎಲ್ಲ ಆಪ್ಷನ್ಸಲ್ಲಿ ಕೊಟ್ಟಿದ್ರು. ಸೊ ಸೀಡ್ ಬೇರಿಂಗ್ ಮತ್ತು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಯಾವುದು ಅಂದರೆ ಜಿಮ್ನೋಸ್ಪರ್ಮ್ಸ್ ಮತ್ತು ಏಂಜಿಯೋಸ್ಪರ್ಮ್ಸ್. ನೆಕ್ಸ್ಟ್ ನೋಡಿ, ಥ್ಯಾಲೋಫೈಟಾಲ್ಲಿ ಏನಿರುತ್ತೆ? ಪ್ಲ್ಯಾಂಟ್ ಬಾಡಿ ಇಸ್ ನಾಟ್ ವೆಲ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀಫ್. ಥ್ಯಾಲೋಫೈಟಾ ಏನಿದೆ? ಈಸ್ ನಾಟ್ ವೆಲ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀಫ್. ಎವ್ರಿ ಪಾಯಿಂಟ್ ನೀವು ಒಂದು ಕಾನ್ಸಂಟ್ರೇಷನಿಂದ ಕೇಳಿಸ್ಕೋಬೇಕು. ಓಕೆ, ಬ್ರಯೋಫೈಟಾ ಅಲ್ಲಿ ಏನಿರುತ್ತೆ? ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್. ರೂಟ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಈಸ್ ಪ್ರೆಸೆಂಟ್. ಬ್ರಯೋಫೈಟಾದಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್, ರೂಟ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಈಸ್ ಪ್ರೆಸೆಂಟ್. ನೆಕ್ಸ್ಟ್ ಟೆರಿಡೋಫೈಟಾ ಅಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಪ್ರೆಸೆಂಟ್. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಪ್ರೆಸೆಂಟ್. Plant body is differentiated into root, stem and leaf. Plants do not produce seeds. ಯಾವುದು? ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಇದು ಮೂರು ಕೂಡ ಏನಿದೆ? ದೇ ಡು ನಾಟ್ ಪ್ರೊಡ್ಯೂಸ್ ಸೀಡ್ಸ್. ಓಕೆ, ಇವಾಗ ಇದನ್ನು ನೋಡಿ, ಪ್ಲಾಂಟ್ ಕಿಂಗ್ಡಮಲ್ಲಿ ಇವಾಗ ವಿಟೇಕರ್ ಇವ್ರು ಇದಾರಲ್ಲ, ಹಿ ಕ್ಲಾಸಿಫೈಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡರ್ 5 ಕಿಂಗ್ಡಮ್ಸ್. ಇವಾಗ ನೀವು ಏನಕ್ಕೆ ಇದು ಓದಬೇಕು ನಾವು ಅಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕರೋಲಸ್ ಲೀನಿಯಸ್ ಬಗ್ಗೆ ಕೇಳಿದ್ದಾರೆ. ಸೊ ವಿಟೇಕರ್ ಬಗ್ಗೆನೂ ನಿಮಗೆ ಗೊತ್ತಿರಲಿ. ವಿಟೇಕರ್ ಕ್ಲಾಸಿಫೈಡ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡರ್ 5 ಕಿಂಗ್ಡಮ್ಸ್: ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟ್ ಆ್ಯಂಡ್ ಅನಿಮೇಲಿಯಾ, ಬೇಸ್ಡ್ ಆನ್ ವೇರಿಯಸ್ ಫೀಚರ್ಸ್ ಸಚ್ ಆಸ್ ಕಾಂಪ್ಲೆಕ್ಸಿಟಿ ಆಫ್ ಸೆಲ್ಯುಲರ್ ಆ್ಯಂಡ್ ಬಾಡಿ ಸ್ಟ್ರಕ್ಚರ್, ಮೋಡ್ ಆಫ್ ನ್ಯೂಟ್ರಿಷನ್. ಐ ಥಿಂಕ್ ನೀವು ಆಲ್ರೆಡಿ ಓದಿದ್ದೀರಾ, ಇದೊಂದು ಸರಿ ರಿವಿಷನ್ ಥರ ನಿಮಗೆ. ನೆಕ್ಸ್ಟ್, there have been various attempts to classify organisms. Aristotle classified plants 2000 years ago as herb, shrub and trees. Next ನೋಡಿ, artificial system ಅಂದರೆ based on only a few morphological characters. Example, Linnaeus classified plants based on the structure and number of stamens present. ಲೀನಿಯಸ್ ಏನು ಮಾಡಿದ್ರು? ಒಂದು ಕ್ಲಾಸಿಫೈ ಮಾಡಿದ್ರು. ಏನು? ಪ್ಲ್ಯಾಂಟ್ಸ್ ಬೇಸ್ಡ್ ಆನ್ ಹೇಗೆ? ದ ಸ್ಟ್ರಕ್ಚರ್ ಮತ್ತು ನಂಬರ್ ಆಫ್ ಸ್ಟೇಮನ್ಸ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇದೊಂದು ನ್ಯಾಚುರಲ್ ಸಿಸ್ಟಮ್. ಬೆಂಥಮ್ ಆ್ಯಂಡ್ ಹುಕರ್ ಏನು ಮಾಡಿದ್ರು? ದೆ ಡಿವೈಡೆಡ್ ಪ್ಲ್ಯಾಂಟ್ಸ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಫ್ಲವರ್ಸ್ ಆ್ಯಂಡ್ ಸೀಡ್ಸ್ ಇಂಟು ಫೆನೋರೋಗೇಮಿಯಾ ಆ್ಯಂಡ್ ಕ್ರಿಪ್ಟೋಗೇಮಿಯಾ. ನೋಡಿ, ಇವಾಗ ಕಂಪ್ಲೀಟ್ ರಿವಿಷನ್ ಬ್ರಯೋಫೈಟ್ಸ್ದು. ಬ್ರಯೋಫೈಟ್ಸ್ ಆರ್ ನಾನ್ ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ಸ್ ಅಂದರೆ ಅವರು ಲ್ಯಾಕ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಝೈಲಮ್ ಆ್ಯಂಡ್ ಫ್ಲೋಯಮ್ ಯಾವುದ್ರಲ್ಲಿರುತ್ತೆ? ಒಂದು ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ಸಲ್ಲಿರುತ್ತೆ. ಯಾವುದರಲ್ಲಿ? ಟೆರಿಡೋಫೈಟ್ಸಲ್ಲಿರುತ್ತೆ. ಓಕೆ, ಇದರಲ್ಲಿ ಒಂದು ಪ್ಲ್ಯಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಇದರ ಆಪೋಸಿಟ್ ಒಂದು ಟೆರಿಡೋಫೈಟ್ಸಲ್ಲಿರುತ್ತೆ. ಓಕೆ,
Second point, they are found in moist, shady and damp areas. Third point, Bryophyta is categorized into 3 main classes. ಯಾವುದು? liverworts, hornworts ಮತ್ತು mosses. Next important point ಇದು, Bryophytes are called amphibians of plants because they are terrestrial plants but need water to complete their life cycle. Next point, the plant body is thallus-like and prostrate or erect. ಯಾವುದ್ರದ್ದು? Bryophytes. Next point, the main plant body is the gametophyte, that is haploid. ಯಾವುದರಲ್ಲಿ Bryophytes ಅಲ್ಲಿ ಏನಿರುತ್ತೆ, ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಏನಿರುತ್ತೆ, ಗ್ಯಾಮೆಟೋಫೈಟ್ ಇರುತ್ತೆ, ಅದು ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಆದರೆ ಒಂದು Bryophytes ಅಲ್ಲಿ ಏನಿರುತ್ತೆ, ಅದು ಟೆರಿಡೋಫೈಟ್ಸ್ ಅಲ್ಲಿ ಏನಿರುತ್ತೆ, ಅದು ಡಿಪ್ಲಾಯ್ಡ್ ಆಗಿರುತ್ತೆ. ದ ಮೇನ್ ಪ್ಲಾಂಟ್ ಬಾಡಿ ಯಾವುದು? ದ ಮೇನ್ ಪ್ಲಾಂಟ್ ಬಾಡಿ ಏನಿರುತ್ತೆ ಅದರದ್ದು ಒಂದು ಸ್ಪೋರೋಫೈಟ್ ಇರುತ್ತೆ. ಇದು ಗ್ಯಾಮೆಟೋಫೈಟ್ ಇರುತ್ತೆ ಬ್ರಯೋಫೈಟ್ಸಲ್ಲಿ. ಆದರೆ ಟೆರಿಡೋಫೈಟ್ಸಲ್ಲಿ ಏನಿರುತ್ತೆ, ದ ಮೇನ್ ಪ್ಲಾಂಟ್ ಬಾಡಿ ಟೆರಿಡೋಫೈಟ್ಸಲ್ಲಿ ಯಾವುದಿರುತ್ತೆ, ಸ್ಪೋರೋಫೈಟ್. ನೆಕ್ಸ್ಟ್, ದೆ ಲ್ಯಾಕ್ ಟ್ರೂ ರೂಟ್ಸ್ ಆ್ಯಂಡ್ ಅಟ್ಯಾಚ್ ಟು ದ ಸಬ್ಸ್ಟ್ಯಾಂಡಮ್ ಬೈ ರೈಸೋಡ್ಸ್ ಮತ್ತು ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ಇದರಲ್ಲಿ ಸ್ಟೆಮ್ ಲೈಕ್ ಅಥವಾ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಆಗಿರುತ್ತೆ ಬ್ರಯೋಫೈಟ್ಸಲ್ಲಿ. ಆದರೆ ಒಂದು ಟೆರಿಡೋಫೈಟ್ಸಲ್ಲಿ ಒಂದು ಲೀವ್ಸ್ ಇರುತ್ತೆ, ಸ್ಮಾಲ್ ಲೀವ್ಸ್ ಇರುತ್ತೆ ಮತ್ತು ಲಾರ್ಜ್ ಲೀವ್ಸ್ ಇರುತ್ತೆ. ಸ್ಮಾಲ್ ಲೀವ್ಸ್ಗೆ ನಾವು ಮೈಕ್ರೋಫಿಲ್ಸ್ ಅಂತ ಹೇಳ್ತೀವಿ, ಲಾರ್ಜ್ ಲೀವ್ಸ್ಗೆ ನಾವು ಮ್ಯಾಕ್ರೋಫಿಲ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಲೀವ್ಸ್ ಇದೆಯಲ್ಲ ಅದು ಯಾವುದು? ಸೆಲಾಜಿನೆಲ್ಲ ಇರುತ್ತೆ. ಲಾರ್ಜ್ ಲೀವ್ಸ್ ಯಾವುದಕ್ಕಿರುತ್ತೆ? ಫರ್ನ್ಸಿಗಿರುತ್ತೆ. ಯಾವುದರಲ್ಲಿ? ಟೆರಿಡೋಫೈಟ್ಸಲ್ಲಿ. ಒಂದು ಟೆರಿಡೋಫೈಟ್ಸಲ್ಲಿ ಸ್ಮಾಲ್ ಲೀವ್ಸ್ ಇರುತ್ತೆ, ಅದಕ್ಕೆ ಸೆಲಾಜಿನೆಲ್ಲ ಅಂತ ಹೇಳ್ತೀವಿ. ಲಾರ್ಜ್ ಲೀವ್ಸ್ ಮ್ಯಾಕ್ರೋಫಿಲ್ಸ್ ಅದಕ್ಕೆ ನಾವು ಏನು ಹೇಳ್ತೀವಿ? ಫರ್ನ್ಸಲ್ಲಿ ಏನಿರುತ್ತೆ? FERNS. ಫರ್ನ್ಸಲ್ಲಿ ಏನಿರುತ್ತೆ? ಒಂದು ದೊಡ್ಡ ಲೀವ್ಸ್ ಇರುತ್ತೆ. ಅದು ಯಾವುದ್ರಲ್ಲಿ ಬರುತ್ತೆ? ಟೆರಿಡೋಫೈಟ್ಸಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದರಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಈಸ್ ಬೈ ಫ್ರಾಗ್ಮೆಂಟೇಷನ್, ಬಡ್ಡಿಂಗ್, ಟ್ಯೂಬರ್ಸ್, ಗೆಮೆ. ನೆಕ್ಸ್ಟ್, ದ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ಸ್ ಈಸ್ ಹ್ಯಾಪ್ಲೋಡಿಪ್ಲಾಂಟಿಕ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ದ ಗ್ಯಾಮೆಟೋಫೈಟ್ ಈಸ್ ದ ಮೇನ್ ಪ್ಲಾಂಟ್ ಬಾಡಿ. ಯಾವುದು? ದ ಗ್ಯಾಮೆಟೋಫೈಟ್ ಈಸ್ ದ ಮೇನ್ ಪ್ಲಾಂಟ್ ಬಾಡಿ. ಯಾವುದರಲ್ಲಿ? ಒಂದು ಬ್ರಯೋಫೈಟ್ಸಲ್ಲಿ ಮೇನ್ ಬಾಡಿ ಪಾರ್ಟ್ ಯಾವುದಿರುತ್ತೆ? ಗ್ಯಾಮೆಟೋಫೈಟ್ ಆಗಿರುತ್ತೆ. ಆದರೆ ಇದರಲ್ಲಿ ಟೆರಿಡೋಫೈಟ್ಸಲ್ಲಿ ಏನಿರುತ್ತೆ? ಸ್ಪೋರೋಫೈಟ್. ಒಂದು ಡಾಮಿನೆಂಟ್ ಫೇಸ್ ಯಾವುದ್ರದ್ದು? ಟೆರಿಡೋಫೈಟ್ಸ್ದೊಂದು ಡಾಮಿನೆಂಟ್ ಫೇಸ್ ಯಾವುದು ಅಂತ ಕೇಳ್ತಾರೆ. ಅದು ಯಾವುದು ಅಂದರೆ ಸ್ಪೋರೋಫೈಟ್ ಅಥವಾ ಸ್ಪೋರೋಫೈಟಿಕ್ ಅಂತ ಹೇಳ್ಬೋದು. ಇಲ್ಲಿ ಏನಿರುತ್ತೆ? ಗ್ಯಾಮೆಟೋಫೈಟ್ ಇರುತ್ತೆ. ಬ್ರಯೋಫೈಟ್ಸಲ್ಲಿ ಗ್ಯಾಮೆಟೋಫೈಟ್ ಇರುತ್ತೆ, ಒಂದು ಮೇನ್ ಪ್ಲಾಂಟ್ ಬಾಡಿ. ಆದರೆ ಇದರಲ್ಲಿ ಏನಿರುತ್ತೆ? ಸ್ಪೋರೋಫೈಟಿಕ್ ಇರುತ್ತೆ. ಯಾವುದರಲ್ಲಿ? ಟೆರಿಡೋಫೈಟ್ಸಲ್ಲಿ ಸ್ಪೋರೋಫೈಟಿಕ್ ಇರುತ್ತೆ. ನೆಕ್ಸ್ಟ್, ಯೂಸಸ್ ಆಫ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ಆರ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸಸ್. ಎಕ್ಸಾಂಪಲ್, ಸ್ಫ್ಯಾಗ್ನಮ್ ಈಸ್ ಯೂಸ್ಡ್ ಇನ್ ದ ಸರ್ಜಿಕಲ್ ಡ್ರೆಸ್ಸಿಂಗ್. ಮಚಂಟಿಯಾ ಮತ್ತು ಸ್ಫ್ಯಾಗ್ನಮ್ ಆ್ಯಂಡ್ ಪಾಲಿಟ್ರೈಕಮ್ ಸ್ಪೀಶೀಸ್ ಹ್ಯಾವ್ ಆಲ್ಸೋ ಮೆಡಿಸಿನಲ್ ಬೆನಿಫಿಟ್ಸ್ to cure liver, kidney and skin diseases. Antibiotics are also extracted from bryophytes. ಓಕೆ, ಇದು ನೋಡಿ ವೆರಿ ಇಂಪಾರ್ಟೆಂಟ್. ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಮಾಡಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಇನ್ನೊಂದು 2021ನಲ್ಲಿ 2020ಲಿ ಪ್ರತಿ ವರ್ಷ ಈ ಟಾಪಿಕಿಂದ ಕೇಳ್ತಾರೆ. ಓಕೆ, ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನೋಡಿ. ಇದರಲ್ಲಿ ಫೈಂಡ್ ಔಟ್ ಇನ್ಕರೆಕ್ಟ್ ಸೆಂಟೆನ್ಸ್. ಫಸ್ಟ್ ಆಪ್ಷನ್ ನೋಡಿ, ಪ್ರೊಟಿಸ್ಟಾ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಪ್ರೊಟಿಸ್ಟಾ ಏನಿರುತ್ತೆ? ಇಟ್ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಸೆಕೆಂಡ್, ವಿಟೇಕರ್ ಕನ್ಸಿಡರ್ಡ್ ಸೆಲ್ ಸ್ಟ್ರಕ್ಚರ್, ಮೋಡ್ ಆ್ಯಂಡ್ ಸೋರ್ಸ್ ಆಫ್ ನ್ಯೂಟ್ರಿಷನ್, ಕ್ಲಾಸಿಫೈಯಿಂಗ್ ದ ಆರ್ಗ್ಯಾನಿಸಮ್ಸ್ ಇನ್ 5 ಕಿಂಗ್ಡಮ್ಸ್. ಓಕೆ, ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಥರ್ಡ್ ಆಪ್ಷನ್, ಬೋತ್ ಮೊನೆರಾ ಆ್ಯಂಡ್ ಪ್ರೊಟಿಸ್ಟಾ ಮೇ ಬಿ ಆಟೋಟ್ರೋಫಿಕ್ ಆ್ಯಂಡ್ ಹೆಟಿಟ್ರೋಟ್ರೋಫಿಕ್. ಓಕೆ, ಇದು ಕೂಡ ಏನಿದೆ? ಇದು ಕೂಡ ಆಪ್ಷನ್ ಕರೆಕ್ಟ್ ಆಗಿದೆ. ಆದರೆ ಫೋರ್ತ್ ಆಪ್ಷನ್ ಇದೆ ನೋಡಿ, ಮೊನೆರನ್ಸ್ ಹ್ಯಾವ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂತಂದ್ಬಿಟ್ಟು, ಅದು ರಾಂಗ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ಸ್ಪೆಷಲೈಸ್ಡ್ ಟಿಶ್ಯೂ ಫಾರ್ ಕಂಡಕ್ಷನ್ ಆಫ್ ವಾಟರ್. ಇದರಲ್ಲಿ ಥ್ಯಾಲೋಫೈಟಾ, ಬ್ರಯೋಫೈಟಾ ಇದೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಇದರಲ್ಲಿ
ಯಾವುದು ಒಂದು ಸ್ಪೆಷಲೈಸ್ಡ್ ಟಿಶ್ಯೂ ಇರುತ್ತೆ? ಥರ್ಡ್ ಮತ್ತು ಫೋರ್ತಲ್ಲಿ ಯಾವುದು ಥರ್ಡ್ ಮತ್ತು ಫೋರ್ತ್? ಟೆರಿಡೋಫೈಟಾ ಮತ್ತು ಒಂದು ಜಿಮ್ನೋಸ್ಪರ್ಮ್ಸ್ ಎರಡರಲ್ಲಿ ಏನಿರುತ್ತೆ? ಒಂದು ವಾಟರ್ ಸ್ಪೆಷಲೈಸ್ಡ್ ಟಿಶ್ಯೂ ಇರುತ್ತೆ. ಅದಕ್ಕೆ ಏನಕ್ಕೆ ಅದು ವಾಟರ್ ಸ್ಪೆಷಲೈಸ್ಡ್ ಟಿಶ್ಯೂ ಅಂತಂದ್ರೇನು? ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರುತ್ತೆ. ಸೊ ಯಾವುದರಲ್ಲಿ ಅಂತಂದರೆ ಟೆರಿಡೋಫೈಟಾ ಮತ್ತು ಜಿಮ್ನೋಸ್ಪರ್ಮ್ಸಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ರೊಡ್ಯೂಸ್ ಸೀಡ್ಸ್? ಯಾವುದು ಇದರಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ? ಸೊ ನಿಮಗೆ ಆನ್ಸರ್ ಈಸಿ ಇದೆ, ಇದು ಬಹಳ ಸತಿ ಹೇಳ್ಬಿಟ್ಟಿದ್ದೀನಿ. ಜಿಮ್ನೋಸ್ಪರ್ಮ್ಸ್ ಏನಿರುತ್ತೆ ಅದರಲ್ಲಿ ದೇ ಆರ್ ಪ್ರೊಡ್ಯೂಸಿಂಗ್ ಸೀಡ್ಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ರೊಡ್ಯೂಸ್ ಸೀಡ್ಸ್? ಥ್ಯಾಲೋಫೈಟಾ, ಬ್ರಯೋಫೈಟಾ ಮತ್ತು ಟೆರಿಡೋಫೈಟಾ ಅದರಲ್ಲಿ ಸೀಡ್ಸ್ ಇರೋದಿಲ್ಲ. ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದ್ದೆ ನಾನು, ಯಾವುದು ಥ್ಯಾಲೋಫೈಟಾ ಮತ್ತು ಬ್ರಯೋಫೈಟಾ, ಟೆರಿಡೋಫೈಟಾ ಈ ಮೂರರಲ್ಲಿ ದೆ ಡು ನಾಟ್ ಪ್ರೊಡ್ಯೂಸ್ ಸೀಡ್ಸ್. ಜಿಮ್ನೋಸ್ಪರ್ಮ್ಸ್ ಮತ್ತು ಎಂಜಿಯೋಸ್ಪರ್ಮ್ಸು ಸೀಡ್ಸ್ನ ಪ್ರೊಡ್ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 4. ವಿಚ್ ಒನ್ ಈಸ್ ಅ ಟ್ರೂ ಫಿಶ್? ಇದರಲ್ಲಿ ಆಪ್ಷನ್ ನಂಬರ್ ಸಿ ಡಾಗ್ ಫಿಶ್ ಇದಕ್ಕೆ ರೈಟ್ ಆನ್ಸರ್. ಡಾಗ್ ಫಿಶ್ ಇದೊಂದು ಟ್ರೂ ಫಿಶ್. ಫಸ್ಟ್ ಜೆಲ್ಲಿ ಫಿಶ್ ಇದೆಯಲ್ಲ ಅದೊಂದು ಸಿಲೆಂಟ್ರೇಟ್ ಅಥವಾ ಕೊಲೆಂಟರೇಟ್ ಅಂತ ಹೇಳ್ತೀವಿ ಜೆಲ್ಲಿ ಫಿಶ್ಗೆ. ಓಕೆ, ಸ್ಟಾರ್ ಫಿಶ್ ಏನಿದೆ ಅದೊಂದು ಇಖೈನೋಡರ್ಮ್. ಸ್ಟಾರ್ ಫಿಶ್ ಒಂದು ಇಖೈನೋಡರ್ಮ್. ಇದು ಸಿಲ್ವರ್ ಫಿಶ್ ಏನಿದೆ ಅದೊಂದು ಇನ್ಸೆಕ್ಟ್. ಇದು ಡಾಗ್ ಫಿಶ್ ಇದೆಯಲ್ಲ ಇದೊಂದು ಇಟ್ ಈಸ್ ಟೈಪ್ ಆಫ್ ಒಂದು ಶಾರ್ಕ್ ಇದ್ದಂಗೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್? ಇದರಲ್ಲಿ ಯಾವುದು ಮೆರೈನ್ ಅಂತ ಕೇಳಿದ್ದಾರೆ. ಸೊ ಇಖೈನೋಡರ್ಮ್ಯಾಟಾ ಆಪ್ಷನ್ ನಂಬರ್ ಬಿ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾವ್ ಓಪನ್ ಸರ್ಕ್ಯುಲರ್ ಸಿಸ್ಟಮ್? ಇದರಲ್ಲಿ ಆರ್ಥ್ರೋಪೋಡಾ, ಮೊಲಸ್ಕಾ, ಅನಿಲಿಡಾ, ಇದು ಸಿಲೆಂಟ್ರೇಟಾ ಇದರಲ್ಲಿ ಯಾವುದಕ್ಕೆ ಒಂದು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ? ಇದಕ್ಕೆ ಆಪ್ಷನ್ ನಂಬರ್ 1 ಮತ್ತು 2 ಯಾವುದು? ಆರ್ಥ್ರೋಪೋಡಾ ಮತ್ತು ಮೊಲಸ್ಕಾ ಇದೆರಡಕ್ಕೆ ಏನಿರುತ್ತೆ? ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಆರ್ಥ್ರೋಪೋಡಾ ಮತ್ತು ಮೊಲಸ್ಕಾ. ನೆಕ್ಸ್ಟ್ ಕ್ವೆಶನ್. ಇನ್ ವಿಚ್ ಗ್ರೂಪ್ ಆಫ್ ಅನಿಮಲ್ಸ್ ಸಿಲೋಮ್ ಈಸ್ ಫಿಲ್ಡ್ ವಿತ್ ಬ್ಲಡ್? ಆರ್ಥ್ರೋಪೋಡಾ, ಅನಿಲಿಡಾ, ನಿಮೆಟೋಡಾ, ಇಖೈನೋಡರ್ಮ್ಯಾಟಾ ಯಾವುದರಲ್ಲಿ ಸಿಲೋಮ್ ಈಸ್ ಫಿಲ್ಡ್ ವಿತ್ ಬ್ಲಡ್? ಯಾವುದರಲ್ಲಿ? ಆಪ್ಷನ್ ನಂಬರ್ ಎ ಆರ್ಥ್ರೋಪೋಡಾದಲ್ಲಿ ಏನು ಸಿಲೋಮ್ ಈಸ್ ಫಿಲ್ಡ್ ವಿತ್ ಬ್ಲಡ್. ಆಪ್ಷನ್ ನಂಬರ್ ಎ ಇದಕ್ಕೆ ರೈಟ್ ಆನ್ಸರ್. ಓಕೆ, ವಿಚ್ ಒನ್ ಈಸ್ ದ ಮೋಸ್ಟ್ ಸ್ಟ್ರೈಕಿಂಗ್ ಆರ್ ಕಾಮನ್ ಕ್ಯಾರೆಕ್ಟರ್ ಆಫ್ ದ ವರ್ಟಿಬ್ರೇಟ್ಸ್? ಫಸ್ಟ್, ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್. ಸೆಕೆಂಡ್, ಪ್ರೆಸೆನ್ಸ್ ಆಫ್ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. ಥರ್ಡ್, ಪ್ರೆಸೆನ್ಸ್ ಆಫ್ ಗಿಲ್ ಪೋಚಸ್. ಫೋರ್ತ್, ಪ್ರೆಸೆನ್ಸ್ ಆಫ್ ಸಿಲೋಮ್. ಯಾವುದು ಒಂದು ಕಾಮನ್ ಕ್ಯಾರೆಕ್ಟರ್ ಆಫ್ ವರ್ಟಿಬ್ರೇಟ್ಸಲ್ಲಿ ಒಂದು ಏನಿರುತ್ತೆ? ಆಪ್ಷನ್ ನಂಬರ್ ಎ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾವ್ ಸ್ಕೇಲ್ಸ್? ಆಪ್ಷನ್ ನಂಬರ್ ಸಿ ಇದಕ್ಕೆ ರೈಟ್ ಆನ್ಸರ್. ಯಾವುದು? ಪಿಸಸ್ ಮತ್ತು ರೆಪ್ಟೈಲ್ಸ್ ಇದಕ್ಕೆರಡಕ್ಕೆ ರೈಟ್ ಆನ್ಸರ್. ಇದೆರಡರಲ್ಲಿ ಏನಿರುತ್ತೆ? ಒಂದು ದೇ ಹ್ಯಾವ್ ಸ್ಕೇಲ್ಸ್. ನೆಕ್ಸ್ಟ್ ಕ್ವೆಶನ್. ಫೈಂಡ್ ಔಟ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಈ 4ರಲ್ಲಿ ಯಾವುದು ಫಾಲ್ಸ್ ಇದೆ ನೋಡೋಣ. ಫಸ್ಟ್ ಆಪ್ಷನ್, ಏವ್ಸ್ ಆರ್ ವಾರ್ಮ್ ಬ್ಲಡೆಡ್, ಎಗ್ ಲೇಯಿಂಗ್ ಆ್ಯಂಡ್ 4 ಹ್ಯಾವ್ 4 ಚೇಂಬರ್ಡ್ ಹಾರ್ಟ್. ಇದು ಕರೆಕ್ಟ್ ಆಪ್ಷನ್. ಏವ್ಸ್ ಹ್ಯಾವ್ warm blooded, egg laying and have 4 chambered heart. Second, aves have feather covered body, 4 limbs are modified as wing and breathe through lungs. ಇದು ಕೂಡ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್, ಮೋಸ್ಟ್ ಆಫ್ ದ ಮ್ಯಾಮಲ್ಸ್ ಆರ್ ವಿವಿಪಾರಸ್. ಇದು ಕೂಡ ಕರೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಮ್ಯಾಮಲ್ಸ್ ಆರ್ ವಿವಿಪಾರಸ್. ಓಕೆ, ಲಾಸ್ಟ್ ಆಪ್ಷನ್ ಇದು ರಾಂಗ್ ಇದೆ. ನೋಡಿ ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಫಿಶಸ್, ಆಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್ ಆರ್ ಓವಿಪಾರಸ್ ಅಂತ ಹೇಳಿದ್ದಾರೆ. ನೋಡಿ ಇವಾಗ ಓವಿಪಾರಸ್ ಅಂದರೆ ಏನು? ಓವಿಪಾರಸ್ ಅಂದರೆ ಅವರು ಎಗ್ಸ್ನ ಲೇ ಮಾಡ್ತಾರೆ, ಮೊಟ್ಟೆ ಇಡೋ ಒಂದು ಆ್ಯನಿಮಲ್ಸ್ ಅದು ಓವಿಪಾರಸ್ ಆ್ಯನಿಮಲ್ಸ್ ಅಂದರೆ. ಆದರೆ ಇವಾಗ ಏನಿದೆ ಇಲ್ಲಿ ಆಂಫಿಬಿಯನ್ಸ್ ಮತ್ತು ಮ್ಯಾಮಲ್ಸ್ ಇದರಲ್ಲ, ಇವರೆಲ್ಲ ಏನು ವಿವಿಪಾರಸ್. ವಿವಿಪಾರಸ್ ಅಂದರೆ ಏನು? ದಟ್ ಒನ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಅವರಿಗೆ ನಾವೇನು ಹೇಳ್ತೀವಿ? ವಿವಿಪಾರಸ್. ಯಾರು? ಆಂಫಿಬಿಯನ್ಸ್ ಮತ್ತು ಮ್ಯಾಮಲ್ಸ್ ವಿವಿಪಾರಸ್. ಯಾವುದು? ಒಂದು ಎಗ್ ಲೇಯಿಂಗ್ ಅನಿಮಲ್ಸ್ ಇರುತ್ತಲ್ಲ ಅವ್ರಿಗೆ ನಾವು ಏನು ಹೇಳ್ತೀವಿ? ಓವಿಪಾರಸ್ ಅಂತೀವಿ. ಎಗ್ ಲೇಯಿಂಗ್ ಅನಿಮಲ್ಸ್ ಯಾವುದ್ಯಾವುದು? ರೆಪ್ಟೈಲ್ಸ್ ಮತ್ತು ಒಂದು ಬರ್ಡ್ಸ್. ರೆಪ್ಟೈಲ್ಸ್ ಮತ್ತು ಬರ್ಡ್ಸ್ ಇದೆಯಲ್ಲ ಇದೇನು ಓವಿಪಾರಸ್. ರೆಪ್ಟೈಲ್ಸ್, ಬರ್ಡ್ಸ್ ಇವರೆಲ್ಲ ಓವಿಪಾರಸ್. ಮತ್ತು ಫಿಶ್ ಕೂಡ ಏನಿದೆ ಅದು ಕೂಡ ಒಂದು ಓವಿಪಾರಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಟೆರಿಡೋಫೈಟಾ ಡು ನಾಟ್ ಹ್ಯಾವ್ ರೂಟ್, ಸ್ಟೆಮ್, ಫ್ಲವರ್ಸ್, ಲೀವ್ಸ್. ಟೆರಿಡೋಫೈಟಾ ಡು ನಾಟ್ ಹ್ಯಾವ್ ಆಪ್ಷನ್ ನಂಬರ್ ಸಿ ಫ್ಲವರ್ಸ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ಎ ಮೆಂಬರ್ ಆಫ್ ಪೋರಿಫೆರಾ. ಇದರಲ್ಲಿ
ಆಪ್ಷನ್ ನಂಬರ್ ಎ ಸ್ಪಾಂಜಿಲಾ ಇದಕ್ಕೆ ರೈಟ್ ಆನ್ಸರ್. ಸ್ಪಾಂಜಿಲಾ ಇದೆಯಲ್ಲ ಇದೊಂದು ಮೆಂಬರ್ ಆಫ್ ಪೋರಿಫೆರಾ. ನೆಕ್ಸ್ಟ್ ಕ್ವೆಶನ್, ವಿಚ್ ಈಸ್ ನಾಟ್ ಆ್ಯನ್ ಅಕ್ವಾಟಿಕ್ ಅನಿಮಲ್? ಹೈಡ್ರಾ, ಜೆಲಿಫಿಶ್, ಕೋರಲ್ಸ್, ಫಿಲೇರಿಯಾ. ಟ್ರೈ ಮಾಡಿ. ವಿಚ್ ಈಸ್ ನಾಟ್ ಆ್ಯನ್ ಅಕ್ವಾಟಿಕ್ ಅನಿಮಲ್? ಹೈಡ್ರಾ, ಜೆಲಿಫಿಶ್, ಕೋರಲ್ಸ್ ಇದು ಮೂರು ಅಕ್ವಾಟಿಕ್ ಆಗಿರುತ್ತೆ. ಫಿಲೇರಿಯಾ ಇದೆಯಲ್ಲ, ಫಿಲೇರಿಯಾ ಈಸ್ ನಾಟ್ ಆ್ಯನ್ ಅಕ್ವಾಟಿಕ್ ಅನಿಮಲ್. ನೆಕ್ಸ್ಟ್ ಕ್ವೆಶನ್, ಆಂಫಿಬಿಯನ್ಸ್ ಡು ನಾಟ್ ಹ್ಯಾವ್ ದ ಫಾಲೋಯಿಂಗ್. ಏನಿರೋದಲ್ಲ ಆಂಫಿಬಿಯನ್ಸಲ್ಲಿ, ಏನಿರೋದಿಲ್ಲ? ಸೊ ಆಪ್ಷನ್ ನಂಬರ್ 3 ಸ್ಕೇಲ್ಸ್ ಇರೋದಿಲ್ಲ. ಏನಿರುತ್ತೆ? 3 ಚೇಂಬರ್ಡ್ ಹಾರ್ಟ್ ಇರುತ್ತೆ, ಗಿಲ್ಸ್ ಆಫ್ ಲಂಗ್ಸ್ ಇರುತ್ತೆ, ಇನ್ನೊಂದು ಮ್ಯೂಕಸ್ ಗ್ಲ್ಯಾಂಡ್ಸ್ ಇರುತ್ತೆ. ಸ್ಕೇಲ್ಸ್ ಇರೋದಿಲ್ಲ. ಓಕೆ. ನೆಕ್ಸ್ಟ್ ಕ್ವೆಶನ್, ದ ಫೀಚರ್ ದಟ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೋಟೋಕಾರ್ಡೇಟಾ. ಇದಕ್ಕೆ ಆಪ್ಷನ್ ನಂಬರ್ ಸಿ ಜಾಯಿಂಟೆಡ್ ಲೆಗ್ಸ್ ಇದಕ್ಕೆ ರೈಟ್ ಆನ್ಸರ್. ಜಾಯಿಂಟೆಡ್ ಲೆಗ್ಸ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೋಟೋಕಾರ್ಡೇಟಾ. Okay, next question. The locomotory organs of echinodermata are, the locomotory organs of echinodermata are option number A tube feet ಇದಕ್ಕೆ right answer. Next question, corals are ಏನು? ಇದೊಂದು ಆಪ್ಷನ್ ನಂಬರ್ ಡಿ cnidarians that live in colonies. Corals are cnidarians that live in colonies. Fourth option right answer ಇದಕ್ಕೆ. Next question, who introduced the system of scientific nomenclature of organisms? Who introduced the system of scientific nomenclature of organisms? Option number B Carolus Linnaeus ಇದಕ್ಕೆ right answer. Next question, two chambered heart occurs in option number B fish ಇದಕ್ಕೆ right answer. Two chambered heart occurs in fish. Next question, skeleton is made entirely of cartilage in option number A sharks ಇದಕ್ಕೆ right answer. Skeleton is made entirely of cartilage in sharks. Next question, one of the following is not an annelid. First option nereis, second earthworm, third leech. ಇದೆಲ್ಲ ಒಂದು annelidಗೆ ಇನ್ಕ್ಲೂಡ್ ಆಗುತ್ತೆ. ಆದರೆ ಆಪ್ಷನ್ ನಂಬರ್ ಡಿ ಅರ್ಚಿನ್ಸ್ ಇದಕ್ಕೆ ಇನ್ಕ್ಲೂಡ್ ಆಗಲ್ಲ. ಇಟ್ ಈಸ್ ನಾಟ್ ಆನ್ ಅನ್ನಿಲಿಡ್. ಇದಕ್ಕೆ ಅನ್ನಿಲಿಡಲ್ಲಿ ಒಂದು ಇದಕ್ಕೆ ಎಕ್ಸಾಂಪಲ್ ಫಸ್ಟ್ ಅನ್ನಿಲಿಡ್ ಇದೆಯಲ್ಲ ಅದರಲ್ಲಿ ಅರ್ಥ್ವಮ್ ಅಥವಾ ರಿಂಗ್ ವರ್ಮ್ ಅಥವಾ ಸ್ಯಾಂಡ್ ವರ್ಮ್, ಬ್ರಿಸ್ಟಲ್ ವರ್ಮ್, ಲೀಚಸ್ ಇದೆಲ್ಲ ಅನ್ನಿಲಿಡಲ್ಲೇ ಬರುತ್ತೆ. ಆ್ಯಕ್ಚುಲಿ ಅನ್ನಿಲಿಡ್ಸ್ಗೆ ಒಂದು ರಿಂಗ್ ವರ್ಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ದ ಬುಕ್ ಸಿಸ್ಟಮಾ ನ್ಯಾಚುರಾ ವಾಸ್ ರಿಟನ್ ಬೈ. ಇದು ಸೆಕೆಂಡ್ ಟೈಮ್ ಹೇಳುತ್ತಿರೋದಿದು. ದ ಬುಕ್ ಸಿಸ್ಟಮಾ ನ್ಯಾಚುರಾ ವಾಸ್ ರಿಟನ್ ಬೈ ಕರೋಲಸ್ ಲೀನಿಯಸ್. ಆಪ್ಷನ್ ನಂಬರ್ ಎ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಕಾರ್ಲ್ ವೋನ್ ಲಿನ್ನಿ ವಾಸ್ ಇನ್ವಾಲ್ವ್ಡ್ ವಿತ್ ವಿಚ್ ಬ್ರಾಂಚ್ ಆಫ್ ಸೈನ್ಸ್? ಆಪ್ಷನ್ ನಂಬರ್ ಬಿ ಟೆಕ್ಸಾನಮಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ರಿಯಲ್ ಆರ್ಗನ್ಸ್ ಆರ್ ಆಬ್ಸೆಂಟ್ ಇನ್ ಆಪ್ಷನ್ ನಂಬರ್ ಡಿ ಕೊಲೆಂಟ್ರಾಟಾ ಇದಕ್ಕೆ ರೈಟ್ ಆನ್ಸರ್. ರಿಯಲ್ ಆರ್ಗನ್ಸ್ ಆರ್ ಆಬ್ಸೆಂಟ್ ಇನ್ ಕೊಲೆಂಟ್ರಾಟಾ. ನೆಕ್ಸ್ಟ್ ಕ್ವೆಶನ್, hard calcium carbonate structures are used as skeleton by option number A echinodermata. Hard calcium carbonate structures are used as skeleton by echinodermata. Next question, 5 kingdom classification has given by option number B R Whittaker. ಇದು ಫಸ್ಟ್ ಪಿ ಯು ಸಿ ಬುಕ್ಕಲ್ಲಿ ಫಸ್ಟ್ ಪ್ಲ್ಯಾಂಟ್ ಕಿಂಗ್ಡಮ್ ಓಪನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಇದೆ. ಇದು ಫಸ್ಟ್ ಸ್ಟಾರ್ಟಿಂಗ್ ಲೈನಲ್ಲೇ ಇದೆ. ಆರ್ ವಿಟೇಕರ್ ಇದು ಕ್ಲಾಸಿಫಿಕೇಷನ್ ಯಾರು ಕೊಟ್ಟಿದ್ದು? 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಯಾರು ಕೊಟ್ಟಿದ್ದು ಅಂದರೆ ಆರ್ ವಿಟೇಕರ್. ನೆಕ್ಸ್ಟ್ ಕ್ವೆಶನ್, ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಈಸ್ ಆಬ್ಸೆಂಟ್ ಇನ್ ಆಪ್ಷನ್ಸ್ ಬ್ಲೂ ಗ್ರೀನ್ ಆಲ್ಗೆ, ಡಯಾಟಮ್ಸ್, ಆಲ್ಗೆ, ಈಸ್ಟ್. ಇದರಲ್ಲಿ ಆಲ್ಗೆ ಏನಿದೆ ಇವಾಗ ಫಸ್ಟ್ ಆಪ್ಷನ್ ನೋಡಿ, ಬ್ಲೂ ಗ್ರೀನ್ ಆಲ್ಗೆ. ಇದಕ್ಕೆ ನಾವು ಒಂದು ಸೈನೋಬ್ಯಾಕ್ಟೀರಿಯಾ ಅಂತಲೂ ಹೇಳ್ತೀವಿ. ಬ್ಲೂ ಗ್ರೀನ್ ಆಲ್ಗೆ ಆರ್ ಸೈನೋಬ್ಯಾಕ್ಟೀರಿಯಾ ಈಸ್ ದ ಮೋಸ್ಟ್ ಪ್ರಿಮಿಟಿವ್ ಅಂತ ಹೇಳ್ತೀವಿ ನಾವು. ಸೊ ಇದೇನಿದೆ ಈಸ್ ಆನ್ಸರ್ ಇದಕ್ಕೆ ಆಪ್ಷನ್ ನಂಬರ್ ಎ. ಇದರಲ್ಲಿ ಏನಿರುತ್ತೆ, ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ. ಇದು ಬ್ಲೂ ಗ್ರೀನ್ ಆಲ್ಗೆ ಇದೆಯಲ್ಲ ಇದೊಂದು ಪ್ರೋಕ್ಯಾರಿಯೋಟ್ ಆಗಿರುತ್ತೆ, ಪ್ರೋಕ್ಯಾರಿಯೋಟಿಕ್. ಆದರೆ ಆಲ್ಗೆ ಅಥವಾ ಡಯಾಟಮ್ಸ್ ಅಥವಾ ಇನ್ನೊಂದು ಈಸ್ಟ್ ಇದೆಲ್ಲ ಏನಿದೆ ಯುಕ್ಯಾರಿಯೋಟ್ ಆಗಿರುತ್ತೆ. ಪ್ರೋಕ್ಯಾರಿಯೋಟಿಕ್ ಯಾವುದು ಅಂದರೆ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಒಂದು ಸೈನೋಬ್ಯಾಕ್ಟೀರಿಯಾ ಇದೆಯಲ್ಲ ಅದು ಪ್ರೋಕ್ಯಾರಿಯೋಟಿಕ್. ಏನು, ಒಂದು ಆಬ್ಸೆನ್ಸ್ ಆಫ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ ಅದರಲ್ಲಿ. ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯಸ್, ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಕ್ವೆಶನ್, ದ ಒರಿಜಿನ್ ಆಫ್ ಸ್ಪೀಶೀಸ್ ಈಸ್ ರಿಟನ್ ಬೈ ಆಪ್ಷನ್ ನಂಬರ್ ಬಿ ಡಾರ್ವಿನ್.
ಇವ್ರು ಏನು ಮಾಡಿದ್ರು, ಒಂದು ಬುಕ್ ಬರೆದಿದ್ರು, ದ ಒರಿಜಿನ್ ಆಫ್ ಸ್ಪೀಶೀಸ್ ಅಂತಂದ್ಬಿಟ್ಟು. ಆ ಬುಕ್ಕಲ್ಲಿ ಆ ಬುಕ್ಕನ್ನ ಯಾರು ಬರೆದಿದ್ದು ಅಂದರೆ ಚಾರ್ಲ್ಸ್ ಡಾರ್ವಿನ್. ಓಕೆ, ನೆಕ್ಸ್ಟ್ ವಿಟ್ಟೇಕರ್ ಪ್ರಪೋಸ್ಡ್ 5 kingdom classification. ನೆಕ್ಸ್ಟ್ ಮೊನೆರಾ ಈಸ್ ಡಿವೈಡೆಡ್ ಇಂಟು ಆರ್ಕೆಬ್ಯಾಕ್ಟೀರಿಯಾ ಆ್ಯಂಡ್ ಯೂಬ್ಯಾಕ್ಟೀರಿಯಾ. ನೆಕ್ಸ್ಟ್ ಪಾಯಿಂಟ್, all prokaryotes are classified under Monera. All prokaryotes are classified under Monera. Next question, the phylum dash consists of organisms which have pseudocoelom. ಯಾವುದರಲ್ಲಿ ಇರುತ್ತೆ ಅಂದರೆ ನೆಮ್ಯಾಟೋಡಾ. ಇದರಲ್ಲಿ the phylum Nematoda consists of organisms which have a pseudocoelom. Next, the spiny skinned organisms belong to phylum ಯಾವುದು? The spiny skinned organisms belong to phylum is Echinodermata. Next question, the presence of hollow and light bones is a characteristic feature of class. ಆನ್ಸರ್ ಏನಿದಕ್ಕೆ? ಏವ್ಸ್. ಏವ್ಸಲ್ಲಿ ಏನಿರುತ್ತೆ, ಒಂದು ಹಾಲೋ ಮತ್ತು ಲೈಟ್ ಬೋನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಆರ್ ಕೆಪ್ಟ್ ಇನ್ ಕಿಂಗ್ಡಮ್ ಡ್ಯಾಶ್. ದ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಆರ್ ಕೆಪ್ಟ್ ಇನ್ ಕಿಂಗ್ಡಮ್ ಪ್ರೋಟಿಸ್ಟಾ. ಪ್ರೋಟಿಸ್ಟಾದಲ್ಲಿ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಇರುತ್ತೆ. ದ ಫೈಲಮ್ ಡ್ಯಾಶ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಫೈಲಮ್ ಆಫ್ ದ ಕಿಂಗ್ಡಮ್ ಅನಿಮೇಲಿಯಾ. ಯಾವುದು ಸೆಕೆಂಡ್ ಲಾರ್ಜೆಸ್ಟ್ ಅಂದರೆ ಮೊಲಸ್ಕಾ. ಮೊಲಸ್ಕಾ ಇಸ್ ದ second largest phylum of the kingdom Animalia. Okay, next question, the protista which lacks cell wall and can have autotrophic as well as heterotrophic mode of nutrition is. ಇದಕ್ಕೆ ಆನ್ಸರ್ ಏನು? algae. The protista which lacks cell wall and can have autotrophic as well as heterotrophic mode of nutrition is algae. ನೋಡಿ ಫ್ರೆಂಡ್ಸ್, ಈ ಲೆಸನ್ನ ನೀವು ತುಂಬ ಈಸಿಯಾಗಿ ತಗೋಬಿಡಿ. ಯಾಕಂದರೆ ಒಂದು ಕ್ಯಾಶುವಲ್ ಆಗಿ ತೊಗೋಬಿಡಿ. 2 to 3 ಮಾರ್ಕ್ಸಿಂದ ಈ ಒಂದು ಚಾಪ್ಟರಿಂದ ಬರುತ್ತೆ. ಸೊ ಕಂಪಲ್ಸರಿ 2 ಮಾರ್ಕ್ಸ್ ಆದರೂ ಬರುತ್ತೆ. 2021ನಲ್ಲಿ 3 ಮಾರ್ಕ್ಸಿಂದ ಕೇಳಿದರು. ಈ ಸರಿ ಅಟ್ಲೀಸ್ಟ್ 2 ಮಾರ್ಕ್ಸ್ ಆದರೂ ಕೇಳ್ತಾರೆ. ಏನಕ್ಕೆ? ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೂಡ ಈ ಲೆಸನ್ನಿಂದ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ದ ಪ್ರೆಸೆನ್ಸ್ ಆಫ್ ಇಂಟರ್ನಲ್ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಸೆಗ್ಮೆಂಟೇಷನ್ ಈಸ್ ಅ ಫೀಚರ್ ಆಫ್ ಫೈಲಮ್ ಡ್ಯಾಶ್. ಯಾವುದು ಒಂದು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಒಂದು ಸೆಗ್ಮೆಂಟೇಷನ್ ಇರುತ್ತೆ. ಯಾವುದರಲ್ಲಿ, ಯಾವ ಫೈಲಮಲ್ಲಿ ಅಂದರೆ ಅನಿಲಿಡಾ. ಅದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಸ್ಯೂಡೋಸಿಲಮ್ ಯಾವುದರಲ್ಲಿರುತ್ತೆ? ನೆಮ್ಯಾಟೋಡಾದಲ್ಲಿರುತ್ತೆ. ನೆಕ್ಸ್ಟ್ ನ್ಯೂಮ್ಯಾಟಿಕ್ ಬೋನ್ಸ್ ಯಾವುದರಲ್ಲಿರುತ್ತೆ? ಏವ್ಸಲ್ಲಿರುತ್ತೆ. ನೆಕ್ಸ್ಟ್ ನೋಟೋಕಾರ್ಡ್ ಇನ್ ಎಂಟೈರ್ ಲೆಂತ್ ಆಫ್ ಬಾಡಿ ಯಾವುದರಲ್ಲಿ? ನೋಟೋಕಾರ್ಡ್ ಇನ್ ಎಂಟೈರ್ ಲೆಂತ್ ಆಫ್ ಬಾಡಿ ಯಾವುದರಲ್ಲಿರುತ್ತೆ? ಪ್ರೋಟೋಕಾರ್ಡೇಟಾದಲ್ಲಿ. ನೆಕ್ಸ್ಟ್ ಯೂನಿಸೆಲ್ಯುಲಾರ್ ಪ್ರೋಕ್ಯಾರಿಯೋಟ್ ಯಾವುದರಲ್ಲಿ? ಮೊನೆರಾದಲ್ಲಿ. ಮೊನೆರಲ್ಲಿ ಏನಿರುತ್ತೆ? ಯೂನಿಸೆಲ್ಯುಲಾರ್ ಪ್ರೋಕ್ಯಾರಿಯೋಟ್ಸ್ ಇದು. ನೆಕ್ಸ್ಟ್ ಜಾಯಿಂಟೆಡ್ ಲೆಗ್ಸ್ ಯಾವುದರಲ್ಲಿ? ಆರ್ಥ್ರೋಪೋಡಾ. ನೆಕ್ಸ್ಟ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇರುತ್ತಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ? ಈಕೈನೋಡರ್ಮಾಟಾ. ನೋಡಿ, ಇದರಲ್ಲಿ ಯೂನಿಸೆಲ್ಯುಲಾರ್ ಪ್ರೋಕ್ಯಾರಿಯೋಟ್ಸ್ ಯಾವುದರಲ್ಲಿರುತ್ತೆ? ಮೊನೆರಾದಲ್ಲಿ. ಲಾಸ್ಟಲ್ಲಿ ಏನಿದೆ? ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ ಯಾವುದರಲ್ಲಿರುತ್ತೆ? ಪ್ರೋಟಿಸ್ಟಾದಲ್ಲಿ ಯೂಕ್ಯಾರಿಯೋಟ್ ಇರುತ್ತೆ. ಮೊನೆರಾದಲ್ಲಿ ಪ್ರೋಕ್ಯಾರಿಯೋಟ್ ಇರುತ್ತೆ. ಮೊನೆರಲ್ಲಿ ಪ್ರೋಕ್ಯಾರಿಯೋಟ್, ಪ್ರೋಟಿಸ್ಟಾಲ್ಲಿ ಯೂಕ್ಯಾರಿಯೋಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವಾಗ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಏನಕ್ಕಂದರೆ ನಿಮಗೆ ಟೈಮ್ ಕಡಿಮೆ ಇದೆ. ಇದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಇದೆಲ್ಲ ನೋಟ್ಸ್ ಇದೆ, ನೀವು ಸ್ವಲ್ಪ ಓದ್ಕೊಂಬಿಡಿ. ಇದೆಲ್ಲ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದರಿಂದ 100% 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇದನ್ನು ಸ್ವಲ್ಪ ಡಿಫ್ರೆನ್ಸಸ್ನ ಓದ್ಕೊಳ್ಳಿ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ನೀವು ಓದ್ಕೋಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದು. ಇನ್ನೊಂದು, ಎಲ್ಲ ನೀವು ಇವಾಗ ಚಾಪ್ಟರ್ಸ್ ನೀವು ಕಂಪ್ಲೀಟಾಗಿ ಒಂದು ಸರಿ ರಿವೈಸ್ ಮಾಡ್ಕೊಳ್ಳಿ. ಒಂದು ಸೈನ್ಸ್, ಒಂದು ಇಂಗ್ಲೀಷ್ ಮೀಡಿಯಮ್ ಅಂತ ಅಂದ್ಬಿಟ್ಟು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟನ್ನು ನೀವು ನೋಡಿಕೊಂಡ್ರೆ ಎಲ್ಲ ಕಂಪ್ಲೀಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಇದೆ. ಎಲ್ಲ ಹೋಲ್ ಟಾಪಿಕ್ಸ್ ಒಂದು ಲೈನಾಗಿ ನೀವು ರಿವೈಸ್ ಮಾಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.